ಇಲ್ಲ, ಅಧಿಕೃತವಾಗಿ ಯಾರು ಮಾಹಿತಿಗಳನ್ನ ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂತ ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿ ನನಗೆ ಗೊತ್ತಿದ್ದಾಗೆ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನು ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಅದಕ್ಕೆ ಎಂತ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ತೇನೆ ನಾನು. ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸ್ನೇಹಿತರುಗಳು ಫೋನ್ ಮಾಡೋದು, ಈಗ ನಾನು ಭೋಜೇಗೌಡ್ರಿಗೆ ಫೋನ್ ಮಾಡಿದ್ದೆ. ಭೋಜೇಗೌಡರು, ಇಲ್ಲ ಅಣ್ಣ ಹಿಂಗಾಗ್ಬಿಟ್ಟಿದೆ, ನಮ್ಮ ಪಕ್ಕದಲ್ಲಿ ನಮ್ಮ ಸ್ವಲ್ಪ ದೂರದಲ್ಲೇ ಮಿಸೈಲ್ ಬಿದ್ದು ಬ್ಲಾಸ್ಟ್ ಆಯ್ತು, ಕಷ್ಟದಲ್ಲಿದ್ವಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಂಕರ್ನಲ್ಲಿ ಇಟ್ಟಿದ್ರು, ಆನಂತರ ಮೇಲೆ ಕರ್ಕೊಂಡು ಬಂದ್ರು ಅಂತ ಅವ್ರು ಮಾತಾಡಿದ್ರು. ಹಾಗೆ ಬೇರೆ ಬೇರೆ ಸ್ನೇಹಿತರುಗಳು ಕೂಡ ಎಲ್ಲ ಇದು ಮಾಡಿದ್ದಾರೆ. ನಮ್ಮ ದುಬೈನಲ್ಲಿ ರೊನಾಲ್ಡ್ ಕೊಲಾಸೋ ಅಂತ ನಮ್ಮ ರಾಜ್ಯದವರು ಇದ್ದಾರೆ. ಅವರು ಬಹಳ ಜನರಿಗೆ ಫೋನ್ ನಂಬರ್ಗಳು ಕೊಟ್ಟು ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ, ಏನಾದರೂ ನಿಮಗೆ ಸಹಾಯದ ಅಗತ್ಯ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ಫೋನ್ ನಂಬರ್ಸ್ ಎಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ಅವರಿಗೆ ಪ್ರಯತ್ನ ಮಾಡಿದೆ, ಕನೆಕ್ಟ್ ಆಗಲಿಲ್ಲ. ಫೋನ್ಗಳು ಸಿಗೋದು ಬಹಳ ಕಷ್ಟ ಆಗಿದೆ. ಯಾಕೆಂದ್ರೆ ಅಲ್ಲಿ ಭೋಜೇಗೌಡ ಜೊತೆ ಆತಂಕಕ್ಕೊಳಗಾಗಿದ್ದ ರೀತಿ ಸಿಚುವೇಶನ್ ಸ್ವಲ್ಪ ಆ ರೀತಿ ಕಾಣಿಸ್ತು ನನಗೆ. ಅವರು ಮಾತಿನಲ್ಲೇ ನನಗೆ ಅನ್ನಿಸ್ತು. ಸ್ವಲ್ಪ ನ್ಯಾಚುರಲಿ ಅವರ ಫ್ಯಾಮಿಲಿ ಎಲ್ಲ ಹೋಗಿದ್ದಾರೆ. ಅವರೇನೋ ಸೌತ್ ಆಫ್ರಿಕಾಗೋ ಎಲ್ಲ ಹೋಗಿದ್ರಂತೆ, ವಾಪಸ್ ಬರುವಾಗ ವಯಾ ದುಬೈ ಬರ್ಬೋದು ಅಂತ ಆ ಥರ ಆಗಿದೆ ಅಂತ. ಮತ್ತು ಇನ್ನೂ ಸುಮಾರು ಕುಟುಂಬಗಳು ಎಲ್ಲ ಹಾಲಿಡೇಗೆ ಹೋದವರು ಅವರೆಲ್ಲರೂ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಬಹಳ ಜನ ನಮ್ಮ MLAಗಳು ಬೇರೆ ಬೇರೆಯವರು ಕೂಡ ಹೋಗಿದ್ದಾರೆ ಅಂತ ಕೇಳಿದ್ದೀನಿ. ನಾನು ಸಂಪರ್ಕ ಮಾಡೋಕ್ಕಾಗಲಿಲ್ಲ. ಈ ಕಮಿಣಿ ಅವರು ತೀರ್ಕೊಂಡ್ರಲ್ಲ ಸರ್, ಅವ್ರ ಬಗ್ಗೆ ಅವ್ರ ಪರವಾಗಿ ಹೋರಾಟಗಳಾಯ್ತು ಒಂದಷ್ಟು ರಾಜ್ಯದಲ್ಲೂ ಕೂಡ. ಕೇಂದ್ರ ಗೃಹ ಇಲಾಖೆ ಏನು ಸೂಚನೆ ಕೊಟ್ಟಿದೆ, ಆ ಹೋರಾಟ ಮಾಡೋರ ಮೇಲೆ ಒಂದಷ್ಟು ಕಣ್ಣಿಡಿ ಅನ್ನುವಂಥದ್ದು, ಪ್ರಚೋದನಾತ್ಮಕ ಭಾಷಣಗಳು ಸೇರಿದಂತ ಇಲ್ಲ, ನನಗೆ ಮಾಹಿತಿ ಇಲ್ಲ. ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಏನಾದರೂ ಬಂದಿರಬೇಕು, ಇಲ್ಲ ಗೃಹ ಇಲಾಖೆಯಿಂದ ಡೈರೆಕ್ಟ್ ಆಗಿ DGಗಳಿಗೆ ಬರೆಯೋದು, ಆ ರೀತಿ ಬರೆಯೋದಿಲ್ಲ. ಆ ಥರ ಏನಾದರೂ ಬಂದಿದ್ರೆ ನನ್ನ ಗಮನಕ್ಕೆ ತಂದೆ ತರ್ತಾರೆ. ನಮ್ಮ DG ಅವರು ನನ್ನ ಗಮನಕ್ಕೆ ತರ್ತಾರೆ. ಇಲ್ಲಿವರೆಗೂ ನನಗೆ ಅದು ಆ ರೀತಿ ಯಾವುದನ್ನು ಇಲ್ಲ, ನನ್ನ ಹತ್ರ ಯಾವುದನ್ನು ಚರ್ಚೆ ಮಾಡಿಲ್ಲ DG ಅವರು ಆ ವಿಷಯದಲ್ಲಿ. ನಾನು ಮಾಧ್ಯಮದಲ್ಲಿ ನೋಡಿದೆ, ಯಾರ್ಯಾರು ಅವರಿಗೆಲ್ಲ ಅವ್ರ ಪರವಾಗಿ ಇದು ಮಾಡ್ತಾರೆ ಅಂತವ್ರ ಮೇಲೆ ನಿಗಾ ಇಡಿ ಅಂತ ಬಂದಿದೆ ಅಂತ ಪತ್ರಿಕೆಯಲ್ಲಿ ನೋಡಿದೆ ನಾನು. ನನ್ನ DG ಅವರು ನನಗೆ ಮಾತನಾಡಿಲ್ಲ ಈ ವಿಷಯದಲ್ಲಿ. ನೀವೇನಾದ್ರು ಸೂಚನೆ ಕೊಟ್ಟಿದ್ದೀರಾ ಸರ್ ಈ ವಿಚಾರವಾಗಿ ಗಮನ ಇಡೋಕೆ? ಇಲ್ಲ, ನಮಗೇನು ಆ ಥರದ್ದು ಸನ್ನಿವೇಶಗಳೇನು ನಮ್ಗೆ ಆ ಥರ ಕಂಡಿಲ್ಲ. ಅದು ಕಂಡಾಗ ನಾವು ಏನು ಆಕ್ಷನ್ ತಗೋಬೇಕೋ ತಗೊತೀವಿ. ಬಟ್ ನಮಗೆ ಕೇಂದ್ರ ಸರ್ಕಾರದಿಂದ ಈಗ ಏನಾಗುತ್ತೆ, ಇದೆಲ್ಲ ರಾಜನೀತಿಗಳು, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಗುವಂಥ ರಾಜನೀತಿಗಳು. ಆ ಆಧಾರದ ಮೇಲೆ ಅವರು ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ತಿಳಿಸುತ್ತೆ. ಫಾರಿನ್ ಪಾಲಿಸಿ ಏನಿರುತ್ತೆ, ಒಂದೊಂದು ಸರ್ಕಾರಕ್ಕೆ ಒಂದೊಂದು ಫಾರಿನ್ ಪಾಲಿಸಿ ಇರ್ತದೆ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಒಂದು ಫಾರಿನ್ ಪಾಲಿಸಿ ಅಂತ ಇತ್ತು. ಈಗ ಭಾರತೀಯ ಜನತಾ ಪಾರ್ಟಿ ಅವ್ರದ್ದೇ ಒಂದು ಫಾರಿನ್ ಪಾಲಿಸಿ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಗೇನು ತಿಳಿಸ್ತಾರೋ ರಾಜ್ಯ ಸರ್ಕಾರಗಳು ಅದನ್ನು ಪಾಲಿಸ್ತವೆ. ಕೋರ್ಟ್ ಆದೇಶ ಪ್ರಕಾರ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರೊಟೆಸ್ಟ್ ಮಾಡಬೇಕು. ಅವ್ರು ಇದಕ್ಕಿದ್ದಂಗೆ ಅಲ್ಲೇ ಪ್ರೊಟೆಸ್ಟ್ ಮಾಡೋದಲ್ಲ ಸರ್, ಕೇಸ್ ದಾಖಲೆ ಮಾಡ್ತಿದ್ದಾರೆ. ಅಲ್ಲ, ಈಗ ನಾನು ಅದನ್ನ ವಿಚಾರ ಮಾಡ್ತೀನಿ. ಯಾಕೆಂದ್ರೆ ಎಲ್ಲರಿಗೂ ಒಂದೇ ಅಲ್ಲ ಕಾನೂನು. ಅವರು ಮಾಡೋಂಗಿದ್ರೆ ಅಲ್ಲೇ ಮಾಡಬೇಕಿತ್ತು. ಅಲ್ಲೆಲ್ಲ ಯಾರಾದರೂ ಆಗಿರಲಿ, ನಾವು ಕಾನೂನುಗಳು ಮಾಡುವಾಗ ಅಥವಾ ರೂಲ್ಸ್ಗಳು ಮಾಡುವಾಗ ಎಲ್ಲರಿಗೂ ಒಂದೇ ರೂಲ್ಸನ್ನು ಮಾಡಿರ್ತೀವಿ. ಈಗ ಅವರು ಹೋಗಿ ಅಲ್ಲಿ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಏನಾದರೂ ಕೇಸ್ ಹಾಕಿದ್ದಾರೆ ಅನ್ನೋ ವಿಚಾರಣೆ ಮಾಡ್ತೀವಿ. ಮೀಸಲಾತಿಗೆ ಸರ್ ಜಾರಿ ಮಾಡಿಬಿಟ್ಟೆ ನೇಮಕಾತಿ ಸೂಚನೆ ಹೊರಡಿಸಿ ಅಂತ ರೈತ ಪರ ಸಂಘಟನೆಗಳು ಒತ್ತಡ ಹಾಕೋದು ಶುರು ಮಾಡಿದ್ದಾರೆ. ಶಾಸಕರು ಸಚಿವರಿಗೂ ಕೂಡ ಒಂದು ರೀತಿಯಲ್ಲಿ ಒತ್ತಡ ಬಂದಂಗೆ ಆಗ್ತಾ ಇಲ್ವಾ ಸರ್, ಸಮುದಾಯದ ಶಾಸಕರು ಸಚಿವರಿಗೆ?
ಸ್ವಾಭಾವಿಕವಾಗಿ ಆಯಾಯ ಶಾಸಕರು ಆ ಸಮುದಾಯದ ಶಾಸಕರ ಮೇಲೆ ಒತ್ತಡ ತಂದೇ ತರ್ತಾರೆ. ಈಗ ಮುಖ್ಯಮಂತ್ರಿಗಳು, ಸಚಿವರುಗಳು ಮತ್ತು ಕ್ಯಾಬಿನೆಟ್ ಎಲ್ಲ ಡಿಸ್ಕಷನ್ ಮಾಡಿದೆ. ಈಗ ಫರ್ದರ್ ಏನಾದರೂ ಮಾಡಿಫಿಕೇಶನ್ ಇದ್ರೆ ಮತ್ತೆ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗುತ್ತೆ. ಗಂಭೀರ ಆರೋಪ ಬಂದಿದೆ ಸರ್. DKಶಿ ಬಣದವರು ಶಾಸಕರು ಸಭೆ ಮಾಡಿದ್ದಾರೆ, ಅದ್ರ ಮೇಲೆ ಗೂಢಚಾರಿಕೆಯನ್ನ ಮಾಡ್ತಾ ಇದ್ದಾರೆ, ಇಂಟೆಲಿಜೆನ್ಸ್ ಮಾಹಿತಿ ಸಿಎಂ ತರಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಟ್ವೀಟ್ ಮಾಡಿದ್ದಾರೆ ಸರ್ ಇದ್ರ ಬಗ್ಗೆ. ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ. ಫೋನ್ ಟ್ಯಾಪಿಂಗ್ ಎರಡೂ ಕಡೆ ಇಂಟೆಲಿಜೆನ್ಸ್ ಮಾಹಿತಿಯನ್ನು ಕೂಡ ತಗೊಳ್ತಾ ಇದ್ದಾರೆ. ಕಣ್ಗಾವಲಿಟ್ಟವರ ಸಿಎಂ ಶಾಸಕರ ಕೆಲವು ಇಲ್ಲ, ಸರ್ಕಾರ ನಡೆಸೋರು ನಾವು. ನಮಗೆ ಹೆಚ್ಚು ಮಾಹಿತಿ ಇರುತ್ತೆ ವಿನಃ ಅವರಿಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಅವ್ರಿಗೆ ಯಾರು ಹೇಳಿದ್ದಾರೆ? ಗೂಢಚಾರ್ಯರು, ಇಂಟೆಲಿಜೆನ್ಸ್ನವರು ಅವ್ರಿಗೆ ಹೇಳಿದ್ದಾರೆ. ನಾವು ಸರ್ಕಾರ ನಡೆಸೋರು, ನಮಗೆ ಅನೇಕ ವಿಷಯಗಳು ಗೊತ್ತಿರುತ್ತೆ. ಯಾವುದೂ ಸಹ ಅಂಥ ಬೆಳವಣಿಗೆಗಳು ಯಾವುದೂ ಇಲ್ಲ. ಯಾರ ಫೋನನ್ನು ಯಾರು ಟ್ಯಾಪ್ ಮಾಡೋದು ಅಧಿಕೃತವಾಗಿ ನಮಗಂತೂ ಯಾವುದೂ ಗಮನದಲ್ಲಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಅಂಥದ್ದು ವಿಚಾರಗಳು ಯಾವುದೂ ಕೂಡ ಗಮನದಲ್ಲಿ ಇಲ್ಲ. ಇತ್ಯಾದಿಗಳ ಬಗ್ಗೆ ಗುಪ್ತಚರ ಮಾಹಿತಿ ತರಿಸ್ಕೊಳ್ತಾ ಇದ್ದಾರೆ ಸಿಎಂ. ನನ್ನ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಒಂದು ವಿಂಗೇ ಇದೆ. ಅವರು ಏನು ನಡೀತಾ ಇದೆ ಅನ್ನೋದನ್ನ ಪ್ರತಿ ದಿವಸ ಮುಖ್ಯಮಂತ್ರಿಗಳಿಗೆ ಹೇಳ್ತಾರೆ. ಆದರೆ ಫೋನ್ ಟ್ಯಾಪ್ ಮಾಡಿ ಅವ್ರು ಎಲ್ಲೋದ್ರು ಇಲ್ಲೆಲ್ಲೋದ್ರು, ಅವ್ರು ಯಾರ ಹತ್ರ ಮಾತಾಡಿದ್ರು, ಅಂಥದ್ದೆಲ್ಲ ನಡೆಯುವಂಥ ಅಗತ್ಯನೂ ಇಲ್ಲ, ನಡೀತಾನೂ ಇಲ್ಲ. ಪಕ್ಷದವರ ಮಾಹಿತಿ ಗೂಢಚಾರಿಕೆ ಮೂಲಕ ತರಿಸ್ಕೊಳ್ಳೋದು ಅದು ಸೂಕ್ತನ ಸರ್? ಅಲ್ಲಲ್ಲ, ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂದರೆ ಯಾವುದು ಮಾಹಿತಿ ಬೇಕು ಅನ್ನೋದನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾಕೆ ಮತ್ತೆ ಹಿಂದಿಂದ ಎಲ್ಲ ಸಚಿವರು, ಎಲ್ಲ ಮುಖ್ಯಮಂತ್ರಿಗಳಿರುವಾಗ್ಲಿಂದನೂ ಅದೊಂದು ವಿಂಗ್ ಇಟ್ಟಿದ್ದಾರೆ ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂತ. ಪಕ್ಷದವರು ಏನ್ ಮಾಡ್ತಾರೆ ಅನ್ನೋದು ಕೂಡ ಮಾಹಿತಿ ತರಿಸ್ಕೊಳ್ತಾರೆ. ಅದು ಯಾವುದು ಮಾಡ್ತಾರೆ ಅಂತ ಅದು ಮುಖ್ಯಮಂತ್ರಿಗಳ ವಿವೇಚನೆಯಲ್ಲಿ ಇದೆ ಅದು.